ಐಪಿಎಲ್ ಇತಿಹಾಸದ ಅತ್ಯಂತ ಯಶಸ್ವಿ ತಂಡಗಳಲ್ಲಿ ಒಂದಾದ ಕೋಲ್ಕತಾ ನೈಟ್ ರೈಡರ್ಸ್ 2026ರ ಸೀಸನ್ನಲ್ಲಿ ಎಂದೂ ಕಂಡಿರದಂತಹ ಹೀನಾಯ ಸ್ಥಿತಿಗೆ ತಲುಪಿದೆ. ಸೀಸನ್ ಆರಂಭವಾಗಿ 5 ಪಂದ್ಯಗಳು ಕಳೆದಿದ್ದರೂ ಕೆಕೆಆರ್ ಖಾತೆಯಲ್ಲಿ ಇವರಿಗೆ ಒಂದು ಗೆಲುವು ದಾಖಲಾಗಿಲ್ಲ. ಇದು ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಇತಿಹಾಸದಲ್ಲೇ ಅತ್ಯಂತ ಕಳಪೆ ಆರಂಭ ಎಂಬುದು ವಿಶೇಷ. ಹಿಂದಿನ ಸೀಸನ್ಗಳಲ್ಲಿ ಕೆಕೆಆರ್ ಸತತ ಸೋಲುಗಳನ್ನು ಕಂಡಿದ್ದ ನಿದರ್ಶನಗಳಿವೆ. ಉದಾಹರಣೆಗೆ 2009ರಲ್ಲಿ ಸತತ 9 ಸೋಲು. ಆದರೆ ಸೀಸನ್ನ ಮೊದಲ 5 ಪಂದ್ಯಗಳಲ್ಲಿ ಯಾವುದೇ ಗೆಲುವು ಸಾಧಿಸದಿರುವುದು ಇದೇ ಮೊದಲು. ಹೀಗಾಗಿ ಐಪಿಎಲ್ 2026ರ ಕೆಕೆಆರ್ ಪಾಲಿನ ಅತ್ಯಂತ ಕೆಟ್ಟ ಸೀಸನ್ ಎಂದು ವಿಶ್ಲೇಷಿಸಲಾಗುತ್ತಿದೆ. ಐಪಿಎಲ್ ಇತಿಹಾಸದ ಅತ್ಯಂತ ಯಶಸ್ವಿ ತಂಡಗಳಲ್ಲಿ ಒಂದಾದ ಕೋಲ್ಕತಾ ನೈಟ್ ರೈಡರ್ಸ್ 2026ರ ಸೀಸನ್ನಲ್ಲಿ ಎಂದೂ ಕಂಡಿರದಂತಹ ಹೀನಾಯ ಸ್ಥಿತಿಗೆ ತಲುಪಿದೆ. ಸೀಸನ್ ಆರಂಭವಾಗಿ 5 ಪಂದ್ಯಗಳು ಕಳೆದಿದ್ದರೂ ಕೆಕೆಆರ್ ಖಾತೆಯಲ್ಲಿ ಇವರಿಗೆ ಒಂದು ಗೆಲುವು ದಾಖಲಾಗಿಲ್ಲ. ಇದು ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಇತಿಹಾಸದಲ್ಲೇ ಅತ್ಯಂತ ಕಳಪೆ ಆರಂಭ ಎಂಬುದು ವಿಶೇಷ. ಹಿಂದಿನ ಸೀಸನ್ಗಳಲ್ಲಿ ಕೆಕೆಆರ್ ಸತತ ಸೋಲುಗಳನ್ನು ಕಂಡಿದ್ದ ನಿದರ್ಶನಗಳಿವೆ. ಉದಾಹರಣೆಗೆ 2009ರಲ್ಲಿ ಸತತ 9 ಸೋಲು. ಆದರೆ ಸೀಸನ್ನ ಮೊದಲ 5 ಪಂದ್ಯಗಳಲ್ಲಿ ಯಾವುದೇ ಗೆಲುವು ಸಾಧಿಸದಿರುವುದು ಇದೇ ಮೊದಲು. ಹೀಗಾಗಿ ಐಪಿಎಲ್ 2026ರ ಕೆಕೆಆರ್ ಪಾಲಿನ ಅತ್ಯಂತ ಕೆಟ್ಟ ಸೀಸನ್ ಎಂದು ವಿಶ್ಲೇಷಿಸಲಾಗುತ್ತಿದೆ. ಐಪಿಎಲ್ ಇತಿಹಾಸದ ಅತ್ಯಂತ ಯಶಸ್ವಿ ತಂಡಗಳಲ್ಲಿ ಒಂದಾದ ಕೋಲ್ಕತಾ ನೈಟ್ ರೈಡರ್ಸ್ 2026ರ ಸೀಸನ್ನಲ್ಲಿ ಎಂದೂ ಕಂಡಿರದಂತಹ ಹೀನಾಯ ಸ್ಥಿತಿಗೆ ತಲುಪಿದೆ. ಸೀಸನ್ ಆರಂಭವಾಗಿ 5 ಪಂದ್ಯಗಳು ಕಳೆದಿದ್ದರೂ ಕೆಕೆಆರ್ ಖಾತೆಯಲ್ಲಿ ಇವರಿಗೆ ಒಂದು ಗೆಲುವು ದಾಖಲಾಗಿಲ್ಲ. ಇದು ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಇತಿಹಾಸದಲ್ಲೇ ಅತ್ಯಂತ ಕಳಪೆ ಆರಂಭ ಎಂಬುದು ವಿಶೇಷ. ಹಿಂದಿನ ಸೀಸನ್ಗಳಲ್ಲಿ ಕೆಕೆಆರ್ ಸತತ ಸೋಲುಗಳನ್ನು ಕಂಡಿದ್ದ ನಿದರ್ಶನಗಳಿವೆ. ಉದಾಹರಣೆಗೆ 2009ರಲ್ಲಿ ಸತತ 9 ಸೋಲು. ಆದರೆ ಸೀಸನ್ನ ಮೊದಲ 5 ಪಂದ್ಯಗಳಲ್ಲಿ ಯಾವುದೇ ಗೆಲುವು ಸಾಧಿಸದಿರುವುದು ಇದೇ ಮೊದಲು. ಹೀಗಾಗಿ ಐಪಿಎಲ್ 2026ರ ಕೆಕೆಆರ್ ಪಾಲಿನ ಅತ್ಯಂತ ಕೆಟ್ಟ ಸೀಸನ್ ಎಂದು ವಿಶ್ಲೇಷಿಸಲಾಗುತ್ತಿದೆ. ಐಪಿಎಲ್ ಇತಿಹಾಸದ ಅತ್ಯಂತ ಯಶಸ್ವಿ ತಂಡಗಳಲ್ಲಿ ಒಂದಾದ ಕೋಲ್ಕತಾ ನೈಟ್ ರೈಡರ್ಸ್ 2026ರ ಸೀಸನ್ನಲ್ಲಿ ಎಂದೂ ಕಂಡಿರದಂತಹ ಹೀನಾಯ ಸ್ಥಿತಿಗೆ ತಲುಪಿದೆ. ಸೀಸನ್ ಆರಂಭವಾಗಿ 5 ಪಂದ್ಯಗಳು ಕಳೆದಿದ್ದರೂ ಕೆಕೆಆರ್ ಖಾತೆಯಲ್ಲಿ ಇವರಿಗೆ ಒಂದು ಗೆಲುವು ದಾಖಲಾಗಿಲ್ಲ. ಇದು ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಇತಿಹಾಸದಲ್ಲೇ ಅತ್ಯಂತ ಕಳಪೆ ಆರಂಭ ಎಂಬುದು ವಿಶೇಷ. ಹಿಂದಿನ ಸೀಸನ್ಗಳಲ್ಲಿ ಕೆಕೆಆರ್ ಸತತ ಸೋಲುಗಳನ್ನು ಕಂಡಿದ್ದ ನಿದರ್ಶನಗಳಿವೆ. ಉದಾಹರಣೆಗೆ 2009ರಲ್ಲಿ ಸತತ 9 ಸೋಲು. ಆದರೆ ಸೀಸನ್ನ ಮೊದಲ 5 ಪಂದ್ಯಗಳಲ್ಲಿ ಯಾವುದೇ ಗೆಲುವು ಸಾಧಿಸದಿರುವುದು ಇದೇ ಮೊದಲು. ಹೀಗಾಗಿ ಐಪಿಎಲ್ 2026ರ ಕೆಕೆಆರ್ ಪಾಲಿನ ಅತ್ಯಂತ ಕೆಟ್ಟ ಸೀಸನ್ ಎಂದು ವಿಶ್ಲೇಷಿಸಲಾಗುತ್ತಿದೆ. ಐಪಿಎಲ್ ಇತಿಹಾಸದ ಅತ್ಯಂತ ಯಶಸ್ವಿ ತಂಡಗಳಲ್ಲಿ ಒಂದಾದ ಕೋಲ್ಕತಾ ನೈಟ್ ರೈಡರ್ಸ್ 2026ರ ಸೀಸನ್ನಲ್ಲಿ ಎಂದೂ ಕಂಡಿರದಂತಹ ಹೀನಾಯ ಸ್ಥಿತಿಗೆ ತಲುಪಿದೆ. ಸೀಸನ್ ಆರಂಭವಾಗಿ 5 ಪಂದ್ಯಗಳು ಕಳೆದಿದ್ದರೂ ಕೆಕೆಆರ್ ಖಾತೆಯಲ್ಲಿ ಇವರಿಗೆ ಒಂದು ಗೆಲುವು ದಾಖಲಾಗಿಲ್ಲ. ಇದು ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಇತಿಹಾಸದಲ್ಲೇ ಅತ್ಯಂತ ಕಳಪೆ ಆರಂಭ ಎಂಬುದು ವಿಶೇಷ. ಹಿಂದಿನ ಸೀಸನ್ಗಳಲ್ಲಿ ಕೆಕೆಆರ್ ಸತತ ಸೋಲುಗಳನ್ನು ಕಂಡಿದ್ದ ನಿದರ್ಶನಗಳಿವೆ. ಉದಾಹರಣೆಗೆ 2009ರಲ್ಲಿ ಸತತ 9 ಸೋಲು. ಆದರೆ ಸೀಸನ್ನ ಮೊದಲ 5 ಪಂದ್ಯಗಳಲ್ಲಿ ಯಾವುದೇ ಗೆಲುವು ಸಾಧಿಸದಿರುವುದು ಇದೇ ಮೊದಲು. ಹೀಗಾಗಿ ಐಪಿಎಲ್ 2026ರ ಕೆಕೆಆರ್ ಪಾಲಿನ ಅತ್ಯಂತ ಕೆಟ್ಟ ಸೀಸನ್ ಎಂದು ವಿಶ್ಲೇಷಿಸಲಾಗುತ್ತಿದೆ. ಐಪಿಎಲ್ ಇತಿಹಾಸದ ಅತ್ಯಂತ ಯಶಸ್ವಿ ತಂಡಗಳಲ್ಲಿ ಒಂದಾದ ಕೋಲ್ಕತಾ ನೈಟ್ ರೈಡರ್ಸ್ 2026ರ ಸೀಸನ್ನಲ್ಲಿ ಎಂದೂ ಕಂಡಿರದಂತಹ ಹೀನಾಯ ಸ್ಥಿತಿಗೆ ತಲುಪಿದೆ. ಸೀಸನ್ ಆರಂಭವಾಗಿ 5 ಪಂದ್ಯಗಳು ಕಳೆದಿದ್ದರೂ ಕೆಕೆಆರ್ ಖಾತೆಯಲ್ಲಿ ಇವರಿಗೆ ಒಂದು ಗೆಲುವು ದಾಖಲಾಗಿಲ್ಲ. ಇದು ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಇತಿಹಾಸದಲ್ಲೇ ಅತ್ಯಂತ ಕಳಪೆ ಆರಂಭ ಎಂಬುದು ವಿಶೇಷ. ಹಿಂದಿನ ಸೀಸನ್ಗಳಲ್ಲಿ ಕೆಕೆಆರ್ ಸತತ ಸೋಲುಗಳನ್ನು ಕಂಡಿದ್ದ ನಿದರ್ಶನಗಳಿವೆ. ಉದಾಹರಣೆಗೆ 2009ರಲ್ಲಿ ಸತತ 9 ಸೋಲು. ಆದರೆ ಸೀಸನ್ನ ಮೊದಲ 5 ಪಂದ್ಯಗಳಲ್ಲಿ ಯಾವುದೇ ಗೆಲುವು ಸಾಧಿಸದಿರುವುದು ಇದೇ ಮೊದಲು. ಹೀಗಾಗಿ ಐಪಿಎಲ್ 2026ರ ಕೆಕೆಆರ್ ಪಾಲಿನ ಅತ್ಯಂತ ಕೆಟ್ಟ ಸೀಸನ್ ಎಂದು ವಿಶ್ಲೇಷಿಸಲಾಗುತ್ತಿದೆ.